ಓಂ ಶ್ರೀ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಡಿಸೆಂಬರ್ ತಿಂಗಳ ತುಲಾ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನಾವು ನೋಡೋಣ ಬನ್ನಿ. ಇದಕ್ಕಿಂತ ಮುಂಚೆ ಯಾರೆಲ್ಲ ಒಂದು ಚಾನಲ್ನ ನೋಡ್ತಾ ಇದ್ದೀರಿ, ಕೊನೆವರೆಗೂ ಈ ವಿಡಿಯೋ ನೋಡಿ. ಇದರ ಜೊತೆಗೆ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ವೃತ್ತಿ ಜೀವನದ ಬಗ್ಗೆ ಹೇಳೋದಾಯ್ತು ಅಂತ ಹೇಳಿದ್ರೆ, ತುಲಾ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳು ನಿಮ್ಮ ಸಹಪಾಠಿಗಳು ಮತ್ತೆ ಹಿರಿಯ ಅಧಿಕಾರಿಗಳಿಂದ ಬೆಂಬಲ ಸಿಗುವಂಥದ್ದು, ಪ್ರಮೋಷನ್ ಸಿಗುವಂಥದ್ದು ಸಾಧ್ಯತೆಗಳು ಬಹಳ ಇದೆ. ಇವಾಗ ನೀವೇನು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀರಿ, ಇದರಿಂದ ನಿಮಗೆ ಏನು ದೊಡ್ಡ ಪ್ರಮಾಣದಲ್ಲಿ ಕೆಲಸ ಕಾರ್ಯಗಳು ಆಗಮಿಸಿದ್ರೆ ಅಥವಾ ನಿಮ್ಮ ಒಂದು ಪಾಲಿಗೆ ಬಂತು ಅನ್ನೋದಾಯ್ತು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಅದು ರಿಜೆಕ್ಟ್ ಮಾಡುವಂಥದ್ದು ಬೇಡ. ಅದನ್ನು ಸ್ವೀಕಾರ ಮಾಡಿ ಅದರಿಂದ ಇನ್ನೂ ಹೆಚ್ಚು ನಿಮಗೆ ಸಾಧನೆ ಮಾಡುವಂಥ ದಾರಿ ಸಿಗುವಂಥ ಲಕ್ಷಣಗಳಿವೆ. ಇನ್ನು ವ್ಯವಹಾರದ ವಿಚಾರದಲ್ಲಿ ಹೇಳೋದಾಯ್ತು ಅಂತ ಹೇಳಿದ್ರೆ, ನಿಮಗೆ ಇದರ ಜೊತೆಗೆ ಇನ್ನೂ ಬೇರೆ ಎಲ್ಲ ಯಾವುದು ಒಂದು ಬೇರೆ ಬಿಸ್ನೆಸ್ ಮಾಡಬೇಕು ಅನ್ನುವಂಥ ವಿಚಾರ ನಿಮ್ಮ ಮನಸ್ಸಲ್ಲಿ ಇತ್ತು ಅಂತ ಹೇಳಿದ್ರೆ, ಧೈರ್ಯವಾಗಿ ನೀವು ಆ ಬಿಸ್ನೆಸ್ನ ಕೈಗೊಳ್ಬಹುದು. ಇದರ ಜೊತೆಗೆ ನೀವೇನಾದರೂ ಒಂದು ಹೂಡಿಕೆ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಡಿಸೆಂಬರ್ ತಿಂಗಳ ಮಧ್ಯಭಾಗದಲ್ಲಿ ಮಾಡಿದರೆ ನಿಮಗೆ ಅದು ಲಾಭದಾಯಕವಾಗಿ ಸಿಗುವಂಥದ್ದು. ಇನ್ನು ಆರ್ಥಿಕ ವಿಚಾರದ ಬಗ್ಗೆ ಹೇಳೋದಾಯ್ತು ಅಂತ ಹೇಳಿದ್ರೆ, ತುಲಾರಾಶಿಯಲ್ಲಿರುವಂಥ ವ್ಯಕ್ತಿಗಳಿಗೆ ಸಂಬಳ ಜಾಸ್ತಿ ಆಗುವಂಥದ್ದು, ಆದಾಯ ಜಾಸ್ತಿ ಬರುವಂಥ ಲಕ್ಷಣಗಳು ಬಹಳ ಇದೆ. ಅದೇ ರೀತಿ ಬೋನಸ್ಗಳು ಸಿಗುವಂಥ ಲಕ್ಷಣಗಳು ಬಹಳ ಇದೆ. ನಿಮ್ಮ ಮುಂದಿನ ಜೀವನಕ್ಕೋಸ್ಕರ ನೀವೇನಾದರೂ ಹಣವನ್ನು ಸೇವಿಂಗ್ಸ್ ಮಾಡಬೇಕು, ಸೇಫ್ ಮಾಡಿ ಇಟ್ಕೋಬೇಕು ಅನ್ನುವಂಥ ವಿಚಾರ ಮಾಡ್ತಾ ಇದ್ದಾರೆ ಅಂದರೆ, ಅದು ಈಗಲಿಂದನೇ ಪ್ರಾರಂಭ ಮಾಡಿ ಬಹಳನೇ ಒಂದು ಸುಖಕರವಾದ ಜೀವನ ನೀವು ಕಂಡುಕೋಬಹುದು. ಇದರ ಜೊತೆಗೆ ನಿಮ್ಮ ಹಳೆ ಸಾಲಗಳು ಅಥವಾ ಹಳೆ ಲೋನ್ಗಳು ಏನಾದರೂ ಇತ್ತು ಅನ್ನೋದು ಆಯಿತು ಅಂತ ಹೇಳಿದ್ರೆ, ಈ ಸಮಯದಲ್ಲೇ ನೀವು ಕ್ಲಿಯರ್ ಮಾಡಿಕೊಂಡ್ರೆ ಅದು ಬಹಳ ಒಂದು ಯಶಸ್ವಿ ರೂಪದಲ್ಲಿ ಸಿಗುವಂಥದ್ದು. ಇನ್ನು ಪ್ರೀತಿ ಮತ್ತು ಕುಟುಂಬದ ವಿಚಾರದ ಬಗ್ಗೆ ಹೇಳೋದಾಯಿತು ಅಂತ ಹೇಳಿದ್ರೆ, ಯಾರೆಲ್ಲ ನೀವು ಪ್ರೀತಿ ಮಾಡ್ತಾ ಇದ್ದೀರಿ, ಆ ಒಂದು ಪ್ರೀತಿ ಮಾಡುವಂಥ ವ್ಯಕ್ತಿಗಳಲ್ಲಿ ಯಾರ್ದೆಲ್ಲ ತುಲಾರಾಶಿ ಆಗಿರುತ್ತೆ, ಆ ವ್ಯಕ್ತಿಯ ಕಾಲ್ಗುಣದಿಂದ ನಿಮಗೆ ಹೆಚ್ಚಿನವಾಗಿ ಲಾಭದಾಯಕವಾಗುವಂಥದ್ದು, ಲಕ್ಷ್ಮಿ ತಾಂಡವ ಆಗುವಂಥದ್ದು, ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವಂಥದ್ದು ಸಾಧ್ಯತೆಗಳು ಬಹಳ ಇವೆ. ಈ ಒಂದು ಕುಟುಂಬದಲ್ಲಿ ಯಾರೆಲ್ಲ ಒಂದು ತುಲಾರಾಶಿಯವರು ಮನೆಯ ಒಂದು ಜವಾಬ್ದಾರಿನ ವಹಿಸ್ಕೊಂಡಿದ್ದೀರಿ ಅನ್ನೋದಾಯಿತು ಅಂತ ಹೇಳಿದ್ರೆ, ಅದನ್ನು ಇದೇ ರೀತಿಯಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಿಮಗೆ ಅಭಿವೃದ್ಧಿ ಕಂಡು ಬರುವಂಥ ಸಾಧ್ಯತೆಗಳು ಬಹಳ ಇವೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಹೇಳೋದಾಯಿತು ಅಂತ ಹೇಳಿದ್ರೆ, ಈ ಹಿಂದೆ ಯಾವುದೇ ಕಾರಣಕ್ಕೂ ನಿಮಗೆ ಆರೋಗ್ಯ ಸಮಸ್ಯೆಯಿಂದ ನೀವು ನರಳ್ತಾ ಇರಲಿಲ್ಲ. ಆದರೆ ಈ ಒಂದು ಡಿಸೆಂಬರ್ ತಿಂಗಳ ಎಂಡಿಂಗ್ನಲ್ಲಿ ನಿಮಗೆ ಆರೋಗ್ಯ ಸಮಸ್ಯೆ ಬರುವಂಥ ಸಾಧ್ಯತೆಗಳು ಬಹಳ ಇದೆ. ಸಣ್ಣ ಪುಟ್ಟ ಏರುಪೇರು ಆಗುವಂಥ ಸಾಧ್ಯತೆಗಳು ಬಹಳ ಇದೆ. ಆ ಕಾರಣದಿಂದ ನಿಮ್ಮೊಂದು ಆರೋಗ್ಯದ ಬಗ್ಗೆ ಒಂದು ಗಮನ ಇರಲಿ. ಈ ಒಂದು ರಾಶಿಯವರಿಗೆ ಪರಿಹಾರ ತಿಳಿಸೋದಾಯಿತು ಅಂತ ಹೇಳಿದ್ರೆ, ತುಲಾರಾಶಿಯವರ ಒಂದು ಅಧಿಪತಿ ಬಂದು ಶುಕ್ರ. ತುಲಾರಾಶಿಯಲ್ಲಿ ಇರುವಂಥ ವ್ಯಕ್ತಿಗಳು ಶುಕ್ರ ದೇವನ ಪೂಜೆ ಮಾಡುವಂಥದ್ದು ಬಹಳ ಉತ್ತಮ. ಇದರ ಜೊತೆಗೆ ಪ್ರತಿ ಶುಕ್ರವಾರದಂದು ಮಹಾಲಕ್ಷ್ಮಿ ತಾಯಿ ದೇವಿಯ ಒಂದು ನಾಮಸ್ಮರಣೆ ಮಾಡುವುದು ಬಹಳ ಉತ್ತಮ. ಇದಾಗಿತ್ತು ತುಲಾರಾಶಿಯವರ ಡಿಸೆಂಬರ್ ತಿಂಗಳ ಭವಿಷ್ಯ. ಮುಂದಿನ ವಿಡಿಯೋಗಳಲ್ಲಿ ಸಿಗ್ತಾ ಇರೋಣ. ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.